ಎಲ್ಲರಿಗೂ ನಮಸ್ಕಾರ ರೀ. ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇವತ್ತು ಕೂಡ ನಿಮ್ಮೊಂದಿಗೆ ಒಂದು ಕಗ್ಗದೊಂದಿಗೆ ಹಾಜರಾಗಿನ್ರಿ. ಆ ಕಗ್ಗ ಹಿಂಗದ: ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿ ತುಟಿಯ ದುಡಿವಂದು ನೋವ ಪಡುವಂದು ಪೋಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ ತೆರಳು ಮಂಕುತಿಮ್ಮ. ಈ ಕಗ್ಗದೊಳಗೆ ನನಗಿಷ್ಟವಾದಂತಹ ಸಾಲು ಕೊನೆಯ ಸಾಲ್ರಿ, ನಗು ನಗುತ ಬಾಳ್ ತೆರಳು ಮಂಕುತಿಮ್ಮ. ಅದು ನನಗೆ ಭಾರಿ ಇಷ್ಟವಾದಂತಹ ಸಾಲು, ತುಂಬಾ ಅದ್ಭುತವಾದಂತಹ ಸಾಲದು. ಈ ಕಗ್ಗದ ಭಾವಾರ್ಥವನ್ನ ವಿಸ್ತರಿಸೋದಾದ್ರ, ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಅಂದ್ರೆ ಈ ಜಗತ್ನಾಗ ಎಲ್ಲಾ ತರಹದ ಜನರು ಇರ್ತಾರ್ರಿ. ಎಲ್ಲರೂ ಒಂದೇ ತರಹ ಒಂದೇ ಸ್ವಭಾವದ ಜನರು ಇರಂಗಿಲ್ರಿ. ಕೆಲವೊಬ್ರು ನಮ್ಮನ್ನ ನೋಡಿ ಭಾರಿ ಹಿತನುಡಿಗಳನ್ನ ಆಡಬಹುದು, ನಮ್ಗೆ ಪ್ರೋತ್ಸಾಹ ಕೊಡಬಹುದು, ನಮ್ಮೊಂದಿಗೆ ತುಂಬಾ ಸ್ನೇಹ ಸಲುಗೆಯಿಂದ ಅಗದಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಬೋದು. ಕೆಲವೊಬ್ರು ಸ್ವಲ್ಪ ಕುಹಕದ ಮಾತುಗಳನ್ನ, ಒಂಚೂರು ಕೆಣಕುವಂತಹ ಮಾತುಗಳನ್ನು ಆಡಬಹುದು, ಚುಚ್ಚಬಹುದು, ಮನಸ್ಸು ನೋಯಿಸ್ಬೋದು, ಕುಹಕದ ಮಾತುಗಳನ್ನ ಆಡ್ಬೋದು. ಎಲ್ಲಾ ತರ ಜನರು ಇರ್ತಾರ್ರಿ. ಎಲ್ಲಾ ತರದ ಜನರನ್ನು ನಾವು ಸಂಭಾಳಿಸ್ಕೊಂಡು ನಿಧಾನವಾಗಿ ತುಂಬಾ ಸಮಾನ ಮನಸ್ಥಿತಿಯಿಂದ ನೋಡುವಂತಹ ಗುಣವನ್ನ ನಮ್ಮಲ್ಲಿ ಬೆಳೆಸ್ಕೋಬೇಕು. ಆಮೇಲೆ ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ, ಈ ತರ ಜನರ ವಿಚಿತ್ರವಾದಂತಹ ಸ್ವಭಾವದ ಜನರು ಏನಿರ್ತಾರಲ್ರಿ, ಇಂತಹ ಜನರನ್ನು ನೋಡಿದಾಗ ಸುಮ್ಮನೆ ಮನಸ್ಸಿನೊಳಗೆ ನಕ್ಕು ಸುಮ್ಮನಾಗ್ಬೇಕು ವಿನಃ ಅವ್ರನ್ನೆಲ್ಲರನ್ನು ತಿದ್ಲಿಕ್ಕಾಗ್ಲಿ ಅವ್ರಿಗೆಲ್ಲರಿಗೂ ಬುದ್ಧಿವಾದ ಹೇಳಲಿಕ್ಕಾಗ್ಲಿ ಹೋಗ್ಬಾರ್ದು. ಯಾಕಂದ್ರೆ ಲೋಕದ ಡೊಂಕುಗಳನ್ನು ತಿದ್ಲಿಕ್ ನಾವ್ಯಾರು? ಹಂಗಾಗಿ ಎಲ್ಲರಿಗೂ ಬುದ್ಧಿವಾದ ಹೇಳೋದಾಗ್ಲಿ ಅಥವಾ ಎಲ್ಲರ ಡೊಂಕುಗಳನ್ನ ತಿದ್ದೋದೇ ನಮ್ ಕೆಲಸ ಅಲ್ಲ. ಹಂಗಾಗಿ ಯಾರು ಹೆಂಗಿರ್ತಾರೋ ಅವ್ರನ್ನ ಅದೇ ತರಹ ನಾವು ಒಪ್ಕೊಳ್ಳೋದನ್ನ ನಾವು ಕಲಿಬೇಕು. ಹಂಗಾಗಿ ವಿಚಿತ್ರ ಸ್ವಭಾವದ ಜನರನ್ನು ನಾವು ನೋಡಿದಾಗ ಸುಮ್ಮನೆ ಅವ್ರು ನೋಡಿ ಮನಸ್ಸಿನಾಗೆ ನಕ್ಕು ಸುಮ್ಮನಾಗ್ಬೇಕು ಅಂತಂದು ಹೇಳಿ DVG ಅವ್ರು ಹೇಳ್ತಾರ್ರಿ ಇಲ್ಲಿ. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿ ತುಟಿಯ ದುಡಿವಂದು ನೋವ ಪಡುವಂದು ಅಂದ್ರೆ ನೋವು ಪಡುವಾಗ, ನಮಗೇನಾದ್ರೂ ಕಷ್ಟಗಳು ಬಂದಾಗ ನಾವು ಬಿಗಿ ತುಟಿಯನ್ನ ಬಿಗಿಬೇಕಂತ್ರಿ. ಅಂದ್ರೆ ಮಾತಾಡ್ಲಾರ್ದಂಗೆ ಸುಮ್ಮನಿರ್ಬೇಕು. ಅಂದ್ರೆ ಎಲ್ಲರ ಎದುರಿಗೂ ನಮ್ಮ ಕಷ್ಟಗಳನ್ನ ಹೇಳ್ಕೊತ ಹೋಗೋದಲ್ಲ, ಅಥವಾ ನಮಗೆ ಎಷ್ಟು ಕಷ್ಟ ಬಂದಿರ್ತದೋ ಅದನ್ನ ಇನ್ನೂ ಹೆಚ್ಚಿಗೆ ಮಾಡಿ ಅಳ್ಕೋತ ಕೊಡೋದಾಗ್ಲಿ, ಬರೇ ಯಾವಾಗಿದ್ರು ನಮ್ಮ ಕಷ್ಟಗಳನ್ನ ಇನ್ನೊಬ್ರಿಗೆ ಹಂಚೋದಾಗ್ಲಿ ಮಾಡಬಾರ್ದು. ಕಷ್ಟಗಳು ಬಂದೇ ಬರ್ತಾವ. ಜೀವನ ಅಂತಂದ್ರೆ ಕಹಿ ಸಿಹಿಗಳ ಮಿಶ್ರಣ, ಕಹಿ ಸಿಹಿಗಳ ಸಮ್ಮಿಲನ. ಅದು ಜೀವನದೊಳಗೆ ಬರೇ ಕಹಿನೂ ಇಲ್ಲ, ಬರೀ ಸಿಹಿನೂ ಇಲ್ಲ. ಹಂಗಾಗಿ ಕಷ್ಟಗಳು ಬಂದಾಗ ನಾವು ಸುಮ್ಮನಿದ್ದು ನಮ್ಮೊಳಗೆ ಅದನ್ನ ನುಂಗುಕೊಂಡು ಆ ಕಷ್ಟಗಳನ್ನ ಸಹಿಸಿಕೊಳ್ಳುವಂತಹ, ಕಷ್ಟವನ್ನ ತಾಳಿಕೊಳ್ಳುವಂತಹ ಸಾಮರ್ಥ್ಯವನ್ನು ನಾವು ಗಳಿಸ್ಕೋಬೇಕು. ಅದಕ್ಕೆ ತಕ್ಕಂಗೆ ಆ ಕಷ್ಟಗಳಿಗೆ ಏನು ಪರಿಹಾರ ಅಂತಂದು ಹೇಳಿ ಸಮಾಧಾನ ಚಿತ್ತದಿಂದ ವಿಚಾರ ಮಾಡೋದನ್ನು ಕಲಿಬೇಕ್ರಿ. ಯಾಕಂದ್ರೆ ಆ ಕಷ್ಟಗಳನ್ನು ಎಲ್ಲರಿಗೂ ಬರೀ ಕಷ್ಟಗಳನ್ನೇ ಹೇಳ್ಕೊತಾ ಹೋದ್ರೆ, ಕಷ್ಟಗಳನ್ನೇ ಹಂಚ್ಕೊಳ್ತಾ ಹೋಗ್ಬಿಟ್ರೆ ಕೆಲವೊಂದ್ಸಲ ಆ ಕಷ್ಟಕ್ಕೆ ಏನು ಪರಿಹಾರ ಅಂತಂದು ಹೇಳಿ ವಿಚಾರ ಮಾಡುವಂತ ಶಕ್ತಿ ಕಮ್ಮಿ ಆಗ್ಬಿಡ್ತದೆ ನಮ್ಮಲ್ಲಿ. ಹಂಗಾಗಿ ಎಲ್ಲರಿಗೂ ಕಷ್ಟಗಳನ್ನ ಹಂಚೋದನ್ನ ನಾವು ನಿಲ್ಲಿಸ್ಬೇಕು. ಕಷ್ಟಗಳನ್ನ ಬಂದಾಗ ಬಿಗಿ ಸ್ವಲ್ಪ ತುಟಿಯನ್ನ ಬಿಗಿದು ಅಂದ್ರೆ ಸಮಾಧಾನವಾಗಿದ್ದು ಎಲ್ಲರಿಗೂ ಅದನ್ನೇ ಹೇಳಲಾರ್ದಂಗ ಶಾಂತ ಸ್ವಭಾವದಿಂದ ಆ ಸಮಸ್ಯೆಗೆ ಏನು ಪರಿಹಾರ ಅಂತಂದು ಹೇಳಿ ಪರಿಹಾರದ ಕಡೆಗೆ ನಮ್ಮ ಗಮನ ಇರಬೇಕು. ಹೊರತಾಗಿ ಬರೇ ಕಷ್ಟಗಳನ್ನ ಹೇಳ್ಕೊಂಡು ಅಡ್ಡಾಡೋದ್ರಾಗ ನಮ್ಮ ಗಮನ ಇರಬಾರ್ದು ಅಂತ ಹೇಳ್ತಾರ್ರಿ. ಪೋಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ, ವಿಶ್ವ ಜೀವನದೊಳಗ ನಾವು ಹೆಂಗ್ ಸೇರ್ಕೋತೀವಿ ಅಂತಂದ್ರೆ ಮೇಲಿನ 2 ಸಾಲುಗಳೊಳಗ DVG ಅವ್ರು ಏನು ಮೌಲ್ಯಗಳನ್ನ ಹೇಳ್ಯಾರಲ್ರಿ, ಆ ಮೌಲ್ಯಗಳನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನದೊಳಗೆ ನಾವು ವಿಶ್ವ ಜೀವನದೊಳಗೆ ಸೇರ್ಕೋತೀವಿ. ವಿಶ್ವ ಜೀವನದ ಜೀವಾಂತರಂಗದೊಳಗೆ ನಾವು ಬೆರ್ತು ಹೋಗ್ತೀವಿ. ವಿಶ್ವ ಜೀವನದೊಳಗೆ ನಾವು ಒಂದಾಗ್ತೀವಿ. ಯಾವ್ದ್ರಿ ಅಂದ್ರೆ ವಿಚಿತ್ರ ಸ್ವಭಾವದ ಜನರನ್ನ ಕಂಡಾಗ ಮನಸ್ಸಿನೊಳಗೆ ನಕ್ಕು ಸುಮ್ಮನಾಗ್ಬೇಕು. ಲೋಕದ ಡೊಂಕಗಳನ್ನೆಲ್ಲಾ ತಿದ್ಲಿಕ್ಕೆ ನಾವು ಹೋಗ್ಬಾರ್ದು. ಅಂದ್ರೆ ಜನರ ವಿಚಿತ್ರ ಸ್ವಭಾವಗಳನ್ನ ನೋಡೋಕ್ಕಿಂತ ಹೊರತಾಗಿ ಅವ್ರೊಳಗಿನ ಒಳ್ಳೆಯ ಸ್ವಭಾವಗಳನ್ನ ಮಾತ್ರ ತಗೊಂಡು ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಆ ವಿಚಿತ್ರ ಸ್ವಭಾವಗಳಿಗೆ ಅಥವಾ ನಮಗೆ ಯಾವ್ದಾದ್ರೂ ಸ್ವಭಾವ ಜನರೊಳಗ ನಮಗಿಷ್ಟವಾಗದೇ ಇರುವಂತಹ ಸ್ವಭಾವಗಳಿದ್ರ ನಕ್ಕು ಸುಮ್ಮನಾಗ್ಬೇಕು. ಒಳ್ಳೇದಿದ್ರೆ ಅದನ್ನ ಸ್ವೀಕರಿಸ್ಬೇಕು. ಅದರಿಂದ ನಾವು ಕಲಿತು ನಾವು ಬೆಳಿಬೇಕು. ಆಮೇಲೆ ಬಿಗಿ ತುಟಿಯ ದುಡಿವಂದು ನೋವು ಪಡುವಾಗ ನಮಗೇನಾದ್ರೂ ಕಷ್ಟಗಳು ಬರುವಾಗ ತುಟಿಯನ್ನ ಬಿಗಿಬೇಕು. ಎಲ್ಲರ ಮುಂದೂ ಅದನ್ನೇ ಹೇಳ್ಕೊತ ಹೋಗ್ಬಾರ್ದು. ಈ 2 ಮೌಲ್ಯಗಳನ್ನ ನಾವು ಜೀವನದೊಳಗೆ ಅಳವಡಿಸಿಕೊಂಡ್ರೆ ವಿಶ್ವ ಜೀವನದೊಳಗೆ ನಾವು ಒಂದಾಗ್ತೀವಿ, ಬೆರೆತು ಹೋಗ್ತೀವಿ. ಆಮೇಲೆ ನಗು ನಗುತ ಬಾಳ್ ತೆರಳು ಮಂಕುತಿಮ್ಮ. ನಾವು ಜಗತ್ನಾಗ ಯಾವಾಗಿದ್ರು ನಕ್ಕೋತ ಖುಷಿಯಿಂದ ಬಾಳ್ಬೇಕ್ರಿ. ನಾವು ಹೋಗುವಾಗಲೂ ಈ ಜಗತ್ತಿನಿಂದ ನಿರ್ಗಮಿಸುವಾಗಲೂ ಕೂಡ ನಗನಗತಾನೇ ನಿರ್ಗಮಿಸಬೇಕು. ಅಂದ್ರೆ ನಾವು ಖುಷಿಯಿಂದ ಇದ್ದು ನಮ್ಮ ಸುತ್ತಮುತ್ತಲಿನ ಜನರನ್ನೂ ಕೂಡ ಖುಷಿಯಾಗಿಟ್ಕೊಂಡು ಸುಂದರವಾದ ಪರಿಸರವನ್ನ, ಹಸನ್ಮುಖಿಯಾದಂತಹ
ಹಸನ್ಮುಖಿಗಳಿರುವಂತಹ ಒಂದು ಪರಿಸರವನ್ನ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕೊಡುಗೆ ಕೊಡಬೇಕು. ಸಾಧ್ಯ ಆದಷ್ಟು ಆ ದಿಕ್ಕಿನೊಳಗೆ ನಮ್ಮ ಪ್ರಯತ್ನ ಸಾಗಬೇಕು ಅಂತಂದು ಹೇಳಿ ನಕ್ಕೋತಿದ್ದು ಎಲ್ಲರಿಗೂ ನಗುವನ್ನ ಹಂಚಿ ಖುಷಿಯಿಂದ ತೃಪ್ತಿಯಿಂದ ಆತ್ಮತೃಪ್ತಿಯಿಂದ ನಾವು ಈ ಜಗತ್ತಿನಿಂದ ನಿರ್ಗಮಿಸ್ಬೇಕು ಅನ್ನೋದನ್ನ ಡಿ ವಿ ಜಿ ಅವ್ರು ಹೇಳ್ಯಾರ್ರಿ. ಮತ್ತ ನಾಳೆ ಇನ್ನೊಂದು ಕಗ್ಗದೊಂದಿಗೆ ಸಿಗ್ತೀನ್ರಿ. ಧನ್ಯವಾದಗಳು.